ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಬಾಯ್ ಬಾಯ್. ಕ್ರೂಷಿಯಲ್ ಟೈಮ್ನಲ್ಲಿ ಒಂದಾದ ಚಿಗರಿ ದೋಸ್ತ್. ಫೆಬ್ರವರಿಯಲ್ಲಿ ಅಮೆರಿಕಕ್ಕೆ ಹೋಗಲಿದ್ದಾರೆ ಮೋದಿ. ತಮ್ಮ ಪದಗ್ರಹಣಕ್ಕೆ ಆತ್ಮೀಯ ಸ್ನೇಹಿತ ನರೇಂದ್ರ ಮೋದಿಗೆ ಡೊನಾಲ್ಡ್ ಟ್ರಂಪ್ ಆಹ್ವಾನ ನೀಡದಿರುವುದು ಜಗತ್ತನ್ನು ಅಚ್ಚರಿಗೆ ದೂಡಿತ್ತು. ಅಮೆರಿಕಕ್ಕೆ ಹೋದಾಗ ಟ್ರಂಪ್ರನ್ನು ಮೋದಿ ಮೀಟ್ ಮಾಡದಿದ್ದಕ್ಕೆ ಮೋದಿ ವಿರುದ್ಧ ಟ್ರಂಪ್ ಮುನಿಸಿಕೊಂಡಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿದ್ದವು. ಆದರೆ ಎಲ್ಲಾ ಚರ್ಚೆಗಳಿಗೆ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಬ್ರೇಕ್ ಹಾಕಿದ್ದಾರೆ. ಉಭಯ ನಾಯಕರು ಸೋಮವಾರ ಫೋನ್ನಲ್ಲಿ ದೀರ್ಘವಾಗಿ ಮಾತುಕತೆ ನಡೆಸಿದ್ದು, ಅಕ್ರಮ ವಲಸಿಗರು ಅಧಿಕ ಸುಂಕದ ಬಗ್ಗೆ ಚರ್ಚೆ ನಡೆಸುತ್ತಿರುವ ವೇಳೆ ಈ ಬೆಳವಣಿಗೆಗಳು ನಡೆದಿರುವುದು ಭಾರತಕ್ಕೆ ಒಂದು ರೀತಿಯ ರಿಲೀಫ್ ಎಂದು ಹೇಳಲಾಗುತ್ತಿದೆ. ಅದಲ್ಲದೆ ಫೆಬ್ರವರಿಯಲ್ಲಿ ಟ್ರಂಪ್ನನ್ನು ಮೋದಿ ಭೇಟಿಯಾಗಲಿರುವುದು ಅಮೆರಿಕ ಭಾರತ ಸಂಬಂಧಕ್ಕೆ ಹೊಸ ಆಯಾಮ ಸಿಗಲಿದೆ. ಹೌದು, ಒಂದಿಷ್ಟು ಗ್ಯಾಪ್ ಬಳಿಕ ಟ್ರಂಪ್ ಹಾಗೂ ಮೋದಿ ಸೋಮವಾರ ಫೋನ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಈ ಫೋನ್ ಕಾಲ್ ವೇಳೆ ಉಭಯ ನಾಯಕರು ನ್ಯಾಯಯುತ ವ್ಯಾಪಾರ ಸಂಬಂಧಗಳ ಬಗ್ಗೆ ಹೆಚ್ಚಿನ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಫ್ಲೋರಿಡಾದಲ್ಲಿ ಮಾತನಾಡಿರುವ ಟ್ರಂಪ್ ಸೋಮವಾರ, ನಾನು ಅವರೊಂದಿಗೆ ದೀರ್ಘ ಮಾತುಕತೆ ನಡೆಸಿದ್ದೇನೆ. ಮುಂದಿನ ತಿಂಗಳು ಅಂದರೆ ಫೆಬ್ರವರಿಯಲ್ಲಿ ಶ್ವೇತಭವನಕ್ಕೆ ಬರಲಿದ್ದಾರೆ. ನಮಗೆ ಭಾರತದೊಂದಿಗೆ ಉತ್ತಮ ಸಂಬಂಧವಿದೆ ಎಂದು ಹೇಳಿದ್ದಾರೆ. ಅದಲ್ಲದೆ ಮೋದಿ ಜೊತೆ ಮಾತನಾಡುವಾಗ ಎಲ್ಲವೂ ಚರ್ಚೆಯಾಗಿದೆ ಎಂದು ಟ್ರಂಪ್ ಹೇಳಿರುವುದು ಅಕ್ರಮ ವಲಸಿಗರ ಬಗ್ಗೆ, ಹೆಚ್ಚಿನ ಸುಂಕ ಬಗ್ಗೆ ಚರ್ಚೆ ನಡೆದಿರುವ ಸಾಧ್ಯತೆಯನ್ನು ತೆರೆದಿಟ್ಟಿದೆ. ರಕ್ಷಣಾ ಉಪಕರಣಗಳ ಖರೀದಿ ಹೆಚ್ಚಳಕ್ಕೆ ಆದ್ಯತೆ. ಜಾಗತಿಕ ಶಾಂತಿ ಭದ್ರತೆಗಾಗಿ ಒಟ್ಟಾಗಿ ಕೆಲಸ. ಇನ್ನು ಶ್ವೇತಭವನ ಕೂಡ ಈ ಬಗ್ಗೆ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದು, ಉಭಯ ನಾಯಕರ ನಡುವೆ ಪ್ರೊಡಕ್ಟಿವಿಟಿ ಮಾತುಕತೆ ನಡೆದಿದ್ದು, ಎರಡೂ ದೇಶಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ಬಗ್ಗೆ ಚರ್ಚೆ ನಡೆದಿದೆ. ಭಾರತವು ಅಮೆರಿಕ ನಿರ್ಮಿತ ರಕ್ಷಣಾ ಉಪಕರಣಗಳ ಖರೀದಿಯನ್ನು ಹೆಚ್ಚಿಸುವ ಮತ್ತು ನ್ಯಾಯಯುತ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧವನ್ನು ಉತ್ತಮಪಡಿಸುವ ಬಗ್ಗೆ ಟ್ರಂಪ್ ಆದ್ಯತೆ ನೀಡಿದ್ದಾರೆ. ಅದಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ವೇತಭವನಕ್ಕೆ ಭೇಟಿ ನೀಡುವ ಯೋಜನೆಗಳ ಕುರಿತು ಕೂಡ ಉಭಯ ನಾಯಕರು ಚರ್ಚೆ ನಡೆಸಿದರು. ಇದು ನಮ್ಮ ರಾಷ್ಟ್ರಗಳ ನಡುವಿನ ಸ್ನೇಹ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ತಿಳಿಸುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಈ ಮಾತುಕತೆ ಬಗ್ಗೆ ಮೋದಿ ಕೂಡ ಪ್ರತಿಕ್ರಿಯಿಸಿದ್ದು, ಸ್ನೇಹಿತ ಟ್ರಂಪ್ ಜೊತೆ ಮಾತನಾಡಿದ್ದು ಖುಷಿ ನೀಡಿದೆ. ಎರಡೂ ದೇಶಗಳು ಪರಸ್ಪರ ವಿಶ್ವಾಸಾರ್ಹ ಪಾಲುದಾರಿಕೆ ಬದ್ಧವಾಗಿದೆ. ನಮ್ಮ ಜನರ ಕಲ್ಯಾಣಕ್ಕಾಗಿ ಮತ್ತು ಜಾಗತಿಕ ಶಾಂತಿ, ಸಮೃದ್ಧಿ ಮತ್ತು ಭದ್ರತೆಗಾಗಿ ನಾವು ಒಟ್ಟಾಗಿ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಮೂಲಗಳ ಪ್ರಕಾರ ಇಬ್ಬರು ನಾಯಕರು ತಮ್ಮ ದೂರವಾಣಿ ಸಂಭಾಷಣೆಯ ಸಮಯದಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಚರ್ಚಿಸಿದರು. ಕಳೆದ ವರ್ಷ ನವೆಂಬರ್ನಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದ ಬಳಿಕ ನರೇಂದ್ರ ಮೋದಿ ಅವರೊಂದಿಗೆ ಟ್ರಂಪ್ ಮಾತನಾಡಿದ್ದರು. ಆ ವೇಳೆ ಟ್ರಂಪ್ ಪ್ರಧಾನಿಯನ್ನು ಹೊಗಳಿದ್ದರು, ಅವರನ್ನು ಅದ್ಭುತ ವ್ಯಕ್ತಿ ಎಂದು ಬಣ್ಣಿಸಿದ್ದರು. ಅದಾದ ಬಳಿಕ ಇಬ್ಬರ ನಡುವೆ ಅಂತರ ಬೆಳೆದಿತ್ತು. ವಿಶ್ವದ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದ ಟ್ರಂಪ್ ಮೋದಿ. ಹಲೋ ಟ್ರಂಪ್, ಹೌಡಿ ಮೋದಿ ಆಕರ್ಷಣೆ. ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿ ಉತ್ತಮ ಸ್ನೇಹಿತರಾಗಿದ್ದರು. ಟ್ರಂಪ್ ಮೊದಲ ಅಧ್ಯಕ್ಷ ಅವಧಿಯಲ್ಲಿ ಕೈಗೊಂಡ ಕೊನೆಯ ವಿದೇಶ ಪ್ರವಾಸ ಭಾರತವಾಗಿತ್ತು. ಉಭಯ ನಾಯಕರು ಸೆಪ್ಟೆಂಬರ್ 2019ರಲ್ಲಿ ಹೂಸ್ಟನ್ನಲ್ಲಿ ಹೌಡಿ ಮೋದಿ ಮತ್ತು ಫೆಬ್ರವರಿ 2020ರಲ್ಲಿ ಅಹಮದಾಬಾದ್ನಲ್ಲಿ ಹಲೋ ಟ್ರಂಪ್ ಎರಡು ವಿಭಿನ್ನ ರ್ಯಾಲಿಗಳಲ್ಲಿ ಭಾಗವಹಿಸಿದ್ದರು. ಆದರೆ ಕಳೆದ ವರ್ಷ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ವೇಳೆ ಟ್ರಂಪ್ನನ್ನು ಮೋದಿ ಭೇಟಿಯಾಗದಿರುವುದು ಇಬ್ಬರ ನಡುವೆ ಅಂತರ ಹೆಚ್ಚಿಸಿತ್ತು ಎನ್ನಲಾಗಿದೆ. ಆದರೆ ಈಗ ವಲಸೆ ಮತ್ತು ಸುಂಕಗಳ ಬಗ್ಗೆ ಟ್ರಂಪ್ ಆಡಳಿತದ ಧೋರಣೆ ಮತ್ತು ಭಾರತಕ್ಕೆ ಆತಂಕ ಶುರುವಾಗಿರುವ ಹೊತ್ತಲ್ಲಿ ಟ್ರಂಪ್ ಹಾಗೂ ಮೋದಿ ಮಾತುಕತೆ ನಡೆಸಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ವಾಷಿಂಗ್ಟನ್ ಡಿಸಿಯಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯಾ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕ್ ವಾಲ್ಟ್ಜ್ ಅವರೊಂದಿಗೆ ಪ್ರತ್ಯೇಕ ಮೀಟಿಂಗ್ಗಳನ್ನು ನಡೆಸಿದ ಒಂದು ವಾರದ ಬಳಿಕ ಈ ಫೋನ್ ಕಾಲ್ ಬಂದಿದೆ.
ಒಟ್ಟಿನಲ್ಲಿ ಅಮೆರಿಕ ಹಾಗೂ ಭಾರತದ ನಡುವಿನ ಸಂಬಂಧಕ್ಕೆ ಟ್ವಿಸ್ಟ್ ಸಿಗುವ ಹೊತ್ತಲ್ಲಿ ಮೋದಿ ಹಾಗೂ ಟ್ರಂಪ್ ನಡುವೆ ಮಾತುಕತೆ ನಡೆದಿದೆ. ವಲಸೆ ಹಾಗೂ ಸುಂಕದ ವಿಚಾರದಲ್ಲಿ ಆತಂಕಕ್ಕೆ ಒಳಗಾಗಿದ್ದ ಭಾರತಕ್ಕೆ ಸ್ವಲ್ಪ ರಿಲೀಫ್ ಸಿಕ್ಕಿದಂತಾಗಿದ್ದು, ಫೆಬ್ರವರಿಯಲ್ಲಿ ನಡೆಯುವ ಟ್ರಂಪ್ ಹಾಗೂ ಮೋದಿ ಭೇಟಿ ವೇಳೆ ಇಂಡೋ ಅಮೆರಿಕ ಸಂಬಂಧಕ್ಕೆ ಹೊಸ ಆಯಾಮ ಸಿಗುವ ಸಾಧ್ಯತೆ ಇದೆ.